ಹೆಸರು ಕಾಮಗಾರಿಯ ಗುದ್ದಲಿ ಪೂಜೆ ವೇಳೆ ಗುತ್ತಿಗೆದಾರನ ವಿರುದ್ಧ ಎಂಎಲ್ಸಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಎದುರಲ್ಲೇ ಈ ರೀತಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್. ಈ ಕಾಮಗಾರಿ ಮಾಡುತ್ತಿರುವ ವ್ಯಕ್ತಿ ನಮ್ಮ ಕ್ಷೇತ್ರದಲ್ಲಿ ಜೆಜೆಎಂ ಕಾಮಗಾರಿಗಳನ್ನ ಕಳಪೆ ಮಾಡಿದ್ದಾರೆ. ಘಾಟ್ ಬೋರಾಳ್ ಹಾಗೂ ದುಬಲ್ಗುಂಡಿಯಲ್ಲಿ ಜೆಜೆಎಂ ಕಾಮಗಾರಿಗಳನ್ನ ಕಳಪೆ ಮಾಡಿದ್ದಾರೆ ಅಂತ ಸಚಿವರ ಮುಂದೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎರಡೂ ಗ್ರಾಮಗಳಲ್ಲಿ 90% ದುಡ್ಡು ಎತ್ತಿದ್ದಾರೆ, ಆದರೆ 50% ಕೆಲಸನೂ ಆಗಿಲ್ಲ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರು ಈ ಬಗ್ಗೆ ಪರಿಶೀಲನೆ ಮಾಡಿಲ್ಲ ಅಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ತಿಳಿಸಿದ್ದಾರೆ. 5-6 ಕೋಟಿಯ ಕಾಮಗಾರಿಯನ್ನ ಸರಿಯಾಗಿ ಮಾಡದ ವ್ಯಕ್ತಿ 16 ಕೋಟಿಯ ಕಾಮಗಾರಿಯನ್ನ ಹೇಗೆ ಮಾಡ್ತಾನೆ? ಉಸ್ತುವಾರಿ ಸಚಿವರ ಮುಂದೆ ಗುತ್ತಿಗೆದಾರ ಗೋಳಯ್ಯ ಹಿರೇಮಠ್ ವಿರುದ್ಧ ನೇರ ಆರೋಪವನ್ನ ಮಾಡಿದ್ದಾರೆ ಪರಿಷತ್ ಸದಸ್ಯರು. ಡಿಸಿ ಅವರು ಜೆಜೆಎಂ ಕಳಪೆ ಕಾಮಗಾರಿ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು. ಸಚಿವರಿಗೆ ಸಮಯವಿದ್ರೆ ಕಾರ್ಯಕ್ರಮ ಮುಗಿದ ಕೂಡಲೇ 2 ಗ್ರಾಮಗಳಲ್ಲಿ ಜೆಜೆಎಂ ಕಾಮಗಾರಿಯನ್ನ ವೀಕ್ಷಿಸಬೇಕು. ನಾನು ಯಾರನ್ನು ಕೂಡ ಟೀಕೆ ಮಾಡಲು ಹೋಗುವುದಿಲ್ಲ. ನಾನೊಬ್ಬ ಡಾಕ್ಟರ್, ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದು ನನಗೆ ಗೊತ್ತಿದೆ ಅಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹೇಳಿದ್ದಾರೆ. ಚಿಟಗುಪ್ಪ ತಾಲೂಕಿನ ಹಿಪ್ರಗ ಕ್ರಾಸ್ ಬಳಿ ನಡೆದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರನ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು. सर्वोत्तम नमामि कर्पूरदीपं निराजयामि गुणातीतकान्तं परब्रह्म शान्तं सुविद्यादिदेवं भवरण्यदावं उमानाथमेशं जरजन्म स्वयं ज्योति नमामिष्टलिङ्गं साम्बदेन पार्वतीश्वरं भगवाय नमः वामदेवाय नमो ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः बलविकरणाय नमः बलपरमतः नाथाय नमः सर्वभूत ಮಾನ್ಯ ಮಂತ್ರಿಗಳೇ, ಡಿಸಿ ಮೇಡಮ್ ಅವರೇ, ಇದು ಏನ್ ಯಾರಿಗೆ ಈ ಕೆಲಸ ಸಿಕ್ಕಿದಲ್ಲ, ಆಲ್ರೆಡಿ ಘಾಟ್ ಬೋರಾಳ್ ದುಬಲ್ಗುಂಡಿಯಲ್ಲಿ ಜೆಜೆಎಂ ವರ್ಕ್ ಮಾಡಿದಾರ. ಅಲ್ಲಿ ತಾವು ದಯವಿಟ್ಟು ತಾವು ಒಂದ್ ಸರ್ತಿ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ರೆ ಗೊತ್ತಾಗ್ತದ. ಅಲ್ಲಿ ಇನ್ನೂವರೆಗೆ ಏನು ಕಾರ್ಯ ಮಾಡಿಲ್ಲ ಸರಿಯಾಗಿ. ಮತ್ ಅದರಲ್ಲಿ ಅದೇ ಕಾಮಗಾರಿ ಇವತ್ತು ಅವ್ರಿಗೆ ಸಿಕ್ಕಿದೆ. ಮಾನ್ಯ ಮಂತ್ರಿಗಳಿದು ಕಪ್ಪು ಇವಾಗ ಆಲ್ರೆಡಿ ಸದನದಲ್ಲಿ ಸಾಕಷ್ಟು ಸರ್ತಿ ಮಾತನಾಡಿದೀವಿ. ಗೋಳೆ ಹಿರೇಮಠ ಅಂತ ಹೇಳಿ ಜೆಜೆಎಂ ವರ್ಕ್ ಘಾಟ್ ಬೋರಾಳಲ್ಲೂ ಆಗಿದೆ, ದುಬಲ್ಗುಂಡಿಯಲ್ಲೂ ಆಗಿದೆ. ಅಲ್ಲೇ ಆಲ್ರೆಡಿ 90% ದುಡ್ಡು ಎತ್ತಿದಾರ. ಅಲ್ಲಿ ಇನ್ನೂ ಆ ಪೂರ ಕೆಲಸನೇ ಮಾಡಿಲ್ಲ. 50% ಕೆಲಸನೂ ಕಾಮಗಾರಿ ಮುಗುದಿಲ್ಲ. ಅದರಲ್ಲಿ ಎಲ್ಲ ಕೆಲಸ ಕಾಮಗಾರಿ ಕಳಪೆ ಕೆಲಸ ಕಾಮಗಾರಿ ಆಗಿದೆ. ಮಾನ್ಯ ಮಂತ್ರಿಗಳಿಗೆ, ಡಿಸಿ ಮೇಡಮ್ ಅವರಿಗೆ ತಾವು ದಯವಿಟ್ಟು ಪರಿಶೀಲನೆ ಮಾಡಿ. ನಾನು ಹೇಳೋದಿಷ್ಟೇ, ನನಗೇನು ಆ ಇವರು ಕಾಂಟ್ರಾಕ್ಟರ್ ನಂದೇನು ದುಶ್ಮನ್ ಇಲ್ಲ. ನಾನು ಹೇಳೋದಿಷ್ಟೇ, ಇದು ಎಲ್ಲ ಬರೋ ದುಡ್ಡು ಟ್ಯಾಕ್ಸ್ ದುಡ್ಡು ಇಷ್ಟೇ. ಇದು ಒಂದ್ ಸರ್ತಿ ಬಂದು ಕಾಮಗಾರಿ ಆಗದೆ ಕಷ್ಟ ಇದೆ. ಅದ್ರಲ್ಲಿ ನೋಡಿ, ಇದು 16 ಕೋಟಿ 17 ಕೋಟಿ ರೂಪಾಯಿ ಕೆಲಸ ಇದೆ. ಯಾವಾಗ ಅಲ್ಲಿಂದ 5-6 ಕೋಟಿ ಕೆಲಸನೇ ಅವ್ರ ಕಾಮಗಾರಿ ಚೆನ್ನಾಗಿ ಮಾಡಿಲ್ಲ. ಮತ್ ಇದೊಂದು ದೊಡ್ಡ ಕೆಲಸ ಅವ್ರಿಗೆ ಸಿಕ್ಕಿದೆ. ಬಟ್ ನಾವು ಪರಿಶೀಲನೆ ಮಾಡ್ಬೇಕಲ್ಲ, ಎಲ್ಲಿ ಏನಿದೆ, ಯಾಕೆ ಈ ತರ ಆಗ್ತಾ ಇದೆ. ನಾನು ಹೇಳಿದೀನಿ, ಡಿಸಿ ಮೇಡಮ್ ನಾವು ಆದಷ್ಟು ಇದು ಕೊಟ್ಟಿದೀವಿ. ಇನ್ನೂವರೆಗೆ ಯಾರು ಬಂದು ಕೆಲಸನೇ ನೋಡಿಲ್ಲ. ಮೇಡಮ್ ನಾನು ನೋಡಿ, ತಾವು ಒಂದು ಅಧಿಕಾರಿಗಳಿದ್ದೀವಲ್ಲ, ನಾವು ಪದೇ ತಾವು ತಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ, ಹೇಳ್ತಾ ಇರ್ತೀವಿ. ತಮ್ದು ಕೆಲಸ ಏನಿದೆ ತಾವು ಯಾವಾಗಾದರೂ ಇವರಿಗೆ ನಮ್ಮ ಇಂಜಿನಿಯರ್ಸ್ಗೆ ಇಲ್ಲಿಂದೆಲ್ಲ ಬೇರೆ ಕಡೆ ತರಿಸಿ ಪರಿಶೀಲನೆ ಮಾಡಿ ನೋಡಿ, ವೆದರ್ ವಿ ಆರ್ ಟೆಲ್ಲಿಂಗ್ ಟ್ರೂತ್ ಆರ್ ನಾಟ್ ಅದು ಮಾಡಿ ಸಮೀಕ್ಷವಾಗಿ ಪರಿಗಣಿಸ್ಬೇಕು. ಮಾನ್ಯ ಡಿಸಿ ಮೇಡಮ್ ಅವರೇ, ಸರ್ ಇವತ್ತು ಸಮಯ ಇದ್ರೆ ಮಾನ್ಯ ಮಂತ್ರಿಗಳೇ, ನಾನು ನಿಮಗೆ ವಿನಂತಿ ಮಾಡ್ತೀನಿ, ನಮಗೆ ಇವತ್ತು ಏನಾದ್ರೂ ಸಮಯ ಇತ್ತಂದ್ರೆ ನೇರವಾಗಿ ಕಾರ್ಯಕ್ರಮಗಳು ಮುಗಿಸ್ಕೊಂಡು ನಾವು ಘಾಟ್ ಬೋರಾಳ್ ಅಂಡ್ ದುಬಲ್ಗುಂಡಿ ವಿಸಿಟ್ ಮಾಡೋಣ. ತಾವು ಕಣ್ಣಾರಿ ನೋಡಿ ಪರಿಶೀಲನೆ ಮಾಡಿ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್. ನನಗೆ ನಾನು ಯಾರ ಬಗ್ಗೆದಾಗನು ನನಗೆ ಇದು ಬೇಕಾಗಿಲ್ಲ, ಟಿಪ್ಪಣಿ ನಾನು ಮಾಡೋದಿಲ್ಲ. ಐ ಆಮ್ ಎ ಡಾಕ್ಟರ್, ಐ ನೋ ವಾಟ್ ಟು ಡೂ, ವಾಟ್ ಟು ಟಾಕ್ ಇನ್ ಎಲ್ಲ ಗೊತ್ತಿದೆ. ನಾನು ನಿಮಗೆ ಇಷ್ಟೇ ಐ ಆಮ್ ರಿಕ್ವೆಸ್ಟಿಂಗ್ ಯು ಹಾರ್ಟ್ಲಿ, ತಾವು ದಯವಿಟ್ಟು ಪರಿಶೀಲನೆ ಮಾಡಿ ಎಲ್ಲಿ ಏನಿದೆ ಏನಿಲ್ಲ ಅಂತ ತಮಗೂ ಗೊತ್ತಾಗುತ್ತೆ ಮಾನ್ಯ ಮಂತ್ರಿಗಳೇ.